ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಂತೂ ನೋಡಿ ಬೊಂಬಾಟಾಗಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಬಂದುಬಿಟ್ಟು ಕೃಷ್ಣ ಎಂ ಕನ್ನಡ ವ್ಲಾಗ್. ಏನಪ್ಪ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, ಯೂಟ್ಯೂಬ್ ಚಾನಲ್ನಲ್ಲಿ ವೈಟಿ ಚಾನಲಲ್ಲಿ ಮತ್ತು ಲಚ್ಚು ಸಾರು ಮತ್ತು ಅಶ್ವತ್ಥಮ್ಮ ಸಾರು, ಓಕೆನಾ? ಇವರೆಲ್ಲ ನನಗೆ ಹೇಗೆ ಪರಿಚಯ ಆದರು ಮತ್ತು ಹೇಗೆ ಬೆಸ್ಟ್ ಫ್ರೆಂಡ್ ಆದರು ನಮಗೆ ಯಾರು ಅಂದರೆ ಲಚ್ಚು ಸಾರು ಮತ್ತು ಅಶ್ವತ್ಥಮ್ಮ ಸಾರು. ಅದೊಂದು ಮನದಾಳದ ಮಾತು ಒಂದು ವಿಡಿಯೋ ಫ್ರೆಂಡ್ಸ್, ಅದೊಂದು ಬಗ್ಗೆ ನಾನು ಮಾಡ್ತಾಯಿದ್ದೀನಿ ವಿಡಿಯೋ. ಹೀಗೆಲ್ಲ ನಮಗೆ ಸಿಕ್ಕಿದ್ರು ಬೆಸ್ಟ್ ಫ್ರೆಂಡ್ ಆಗಿ, ಯಾರ ಲೈವಲ್ಲೆಲ್ಲ ಸಿಕ್ಕಿದ್ರು, ಹೇಗೆ ನಮಗೆ ಬೆಸ್ಟ್ ಫ್ರೆಂಡ್ ಆದರು, ಹೇಗೆ ಪರಿಚಯ ಆದರು ನಮ್ಮ ಅಶ್ವತ್ಥಮ್ಮ ಸರ್ ಮತ್ತು ನಮ್ಮ ಲಚ್ಚು ಸರ್, ಹೇಗೆಲ್ಲ ಸಿಕ್ಕಿ ಪರಿಚಯ ಆದರು, ಹೇಗೆಲ್ಲ ಬಾಂಧವ್ಯ ಬೆಳೀತು ಅನ್ನೋದು, ಅದರ ಬಗ್ಗೆ ಒಂದು ಮನದಾಳದ ಮಾತು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡ್ಕೊಬೋಣ ನಮಗೆ ಹೇಗೆಲ್ಲ ಬೆಸ್ಟ್ ಫ್ರೆಂಡ್ ಆಗಿ ಹೇಗೆಲ್ಲ ಸಿಕ್ಕಿದ್ರು ಅನ್ನೋದು. ಫ್ರೆಂಡ್ಸ್, ನಾನು ಹೊಸ್ದಾಗಿ ಬಂದಾಗ ವೈಟಿಗೆ ಯೂಟ್ಯೂಬ್ ಇದೇನೋದು ಗೊತ್ತಿತ್ತು ಅಷ್ಟೇ, ಆದರೆ ಯೂಟ್ಯೂಬಲ್ಲೇ ವೀಡಿಯೋಸ್ಗಳು ಹಾಕ್ತಾರೆ ಅನ್ನೋದು ಮಾತ್ರ ಗೊತ್ತಿತ್ತು ನನಗೆ. ಅದು ಹೇಗೆ ನನಗೆ ಪರಿಚಯ ಆಯಿತು ಯೂಟ್ಯೂಬ್ ಚಾನಲ್ ಹೇಗಪ್ಪ ಅಂತಂದರೆ, ಯೂಟ್ಯೂಬ್ಗಳಲ್ಲಿ ನಾನು ಬರೀ ಏನಪ್ಪ ಅಂದರೆ ಶಾರ್ಟ್ ವಿಡಿಯೋ, ಲಾಂಗ್ ವಿಡಿಯೋ ಮತ್ತು ಫಿಲ್ಮ್ಗಳು ಅದ್ರಲ್ಲಿ ನಾನು ಸರ್ಚ್ ಮಾಡಿ ನೋಡ್ತಾ ಇದ್ದೆ. ಅದ್ರಲ್ಲಿ ಏನಪ್ಪ ಅಂತಂದರೆ, ಯಾರೋ ಒಬ್ಬರು ಸಿಸ್ಟ್ರು ಫೇಸ್ ಲೈವ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಫೇಸ್ ಲೈವ್ ಮಾಡಬೇಕಾರೆ ಅವಾಗ ನಾನು ಹೋದೆ, ಜಾಯ್ನ್ ಆದೆ. ಏನು ಮಾಡ್ತಾಯಿದ್ದಾರೆ, ಲೈವ್ ಮಾಡ್ತಿದ್ರಲ್ಲ, ಇದೇನು ಟಿ ವಿನ ಏನು ಇವ್ರು ಮಾಡ್ತಾಯಿರೋದು, ಮತ್ತು ಆನ್ಲೈನ್ ಲೈವ ಏನು ಅನ್ನೋದು ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಮಾಡ್ಬೇಕಾದ್ರೆ ನಾನು ಒಂದು ಕಾಮೆಂಟ್ ಎಲ್ಲರೂ ಕಾಮೆಂಟ್ ಮಾಡ್ತಾಯಿದ್ರು. ನಾನು ಹೋದೆ, ಅಲ್ಲಿ ಕಾಮೆಂಟ್ಗಳು ಆಗ್ತಾ ಲೈಕ್ ಕೊಡಿ ಅಂತಿದ್ರು. ಏನಪ್ಪ ಲೈಕ್ ಹೇಳ್ತಾರಲ್ಲ, ಲೈಕ್ ಕಮ್ಮಿ ರೀತಿ ಇದೆಯಲ್ಲ, ಲೈಕ್ ಕೊಟ್ಟೆ ಸಬ್ಸ್ಕ್ರೈಬ್ ಆಗೋದು ಏನು ಅಂತಲೂ ನನಗೆ ಗೊತ್ತಿಲ್ಲ ಈ ವಿಚಾರ. ಒಬ್ಬರು ಲೈವ್ ಹೋದಾಗ 1-2 ದಿನ ಹೋಗಿತ್ತಿಗೆ ಎಲ್ಲ ಪರಿಚಯ ಆಯಿತು ಅದರಲ್ಲಿ, ವೈಟಿಗಳಲ್ಲಿ, ಓಕೆನಾ? ಒಬ್ಬರ ಮೇಲೆ ಒಬ್ಬರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ಲರೂ ಕೇಳ್ತಾಯಿದ್ರು ನನ್ನ. ಸಬ್ಸ್ಕ್ರೈಬು ಅವರು ಮಾಡಿಕೊಂಡ್ರು, ನಾನು ಮಾಡಿಕೊಂಡೆ ಸಬ್ಸ್ಕ್ರೈಬು. ಅವಾಗ ಹೋಗ್ತಾ ಹೇಗೆ ಗೊತ್ತಾಯಿತು ಅಂತಂದರೆ, ಅವಾಗ ಅಶ್ವತ್ಥಮ್ಮ ಬ್ರದರ್ ನಮಗೆ ಪರಿಚಯ ಆಗಿದ್ದು ಯಾವಾಗ ಅಂದರೆ, ಅಶ್ವತ್ಥಮ್ಮ ಸರ್ ನಮಗೆ ಆಗಿದ್ದು ಮತ್ತು ಲಚ್ಚು ಸರ್ ಆಗಿದ್ದು ವೈಟಿಗೆ ಬಂದು 1 ತಿಂಗಳಾದಮೇಲೆ. ನನಗೆ ಲಚ್ಚು ಸರ್ ಅಶ್ವತ್ಥಮ್ಮ ಸರ್ ನಮಗೆ ನಾನು ವೈಟಿಗೆ ಬಂದು 1 ತಿಂಗಳು ಆದಮೇಲೆ ಅವ್ರ ಲೆವೆಲೆಲ್ಲ ಹೋಗ್ತಾಯಿದ್ರು. ಅವಾಗ ಲಚ್ಚು ಸರ ಫಸ್ಟು ನಾನು ಮಾತಾಡ್ಸಿದ್ದು, ಓಕೆನಾ? ಏನಪ್ಪ ಮಾತಾಡ್ಸಿದ್ದು ಅಂದರೆ, ಕೃಷ್ಣ ಬ್ರೋ ನಮಸ್ಕಾರ ಅಂತ ಕೈ ಮುಗಿದ್ರು. ಆವಾಗ ನಮಸ್ಕಾರ ಅಂತ ಕೈ ಮುಗಿದಾಗ ಇವ್ರು ಯಾರೋ ಪರಿಚಯಸ್ಥರ ಇರ್ಬೋದು, ಇಲ್ಲ ನಮಗೆ ಪರಿಚಯ ಇಲ್ಲ, ಪಾಪ ಕೈ ಮುಗಿತಾರೆ ಅನ್ನೋದು ನಾನು ಒಂದು ಬೆಲೆ ಕೊಟ್ಟೆ. ಸರ್ ನಮಸ್ಕಾರ ಲಚ್ಚು ಸರ್ ಅಂತ ನಾನು ಅವ್ರಿಗೆ ಒಂದು ಬೆಲೆ ಕೊಟ್ಟೆ. ಅಲ್ಲಿಂದ ಪರಿಚಯ ಆಯಿತು. ಅವಾಗ ಟಿಫಿನ್ ಆಯಿತಾ, ತಿಂಡಿ ಆಯಿತಾ, ಅವಾಗ ಮಾತ್ರ ನಾನು ಮಾತಾಡ್ತಿದ್ದೆ ಕಮ್ಮಿ ಅವ್ರ ಹತ್ರ, ಯಾಕಂದ್ರೆ ಯಾರೂ ಪರಿಚಯ ಇಲ್ಲ. ಅಶ್ವತ್ಥಮ್ಮ ಬ್ರದರು ಅಷ್ಟು ಪರಿಚಯ ಇಲ್ಲ, ಲಚ್ಚು ಸರ್ ಅಷ್ಟು ಪರಿಚಯ ಇಲ್ಲ. ಆಮೇಲೆ ಬರ್ತಾ ಅಶ್ವತ್ಥಮ್ಮ ಬ್ರದರು ಲೈವ್ಗೆ ಬಂದರು. ಆಮೇಲೆ ನಾನೇ ಅಶ್ವತ್ಥಮ್ಮ ಸರ್ನ ಫಸ್ಟಿಗೆ ಮಾತಾಡಿಸ್ದೆ. ಅವ್ರನ್ನ ನಾನು ಫಸ್ಟ್ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಸಿಸ್ಟರ್ ಮಾಡ್ಕೊಂಡಿದ್ದೆ ನಾನು. ಯಾಕೆ ಅಂದರೆ ಅಶ್ವತ್ಥಮ್ಮ ಸರ್ನ ಅಶ್ವತ್ಥಮ್ಮ ಅಂತ ಇತ್ತು, ಅದರಲ್ಲಿ ಇನ್ಸಿಲ್ ಸ್ವಲ್ಪ ಮಿಸ್ಟೇಕ್ ಇತ್ತು. ಅಶ್ವತ್ಥಮ್ಮ ಸಿಸ್ಟರ್ ನಮಸ್ಕಾರ ಅಂತ ಕೈ ಮುಗಿದೆ. ಅಲ್ಲಿ ವೈಟಿಗಳಲ್ಲಿ ಇದ್ದಂಥವ್ರು ಕಾಮೆಂಟ್ ಲೈವ್ ಮಾಡೋರೆಲ್ಲ ಫುಲ್ಲು ಖುಷಿ ನೆಗಾಡ್ಬಿಟ್ರು. ಅವರು ಬ್ರದರ್ ಅಶ್ವತ್ಥಮ್ಮ ಅಲ್ಲ, ಅವರು ಅಶ್ವತ್ಥಮ್ಮ ಬ್ರದರು, ಅಶ್ವತ್ಥಮ್ಮ ಅಲ್ಲ ಅಂತ ಅವ್ರು ಹೇಳಿದ್ರು. ಅವರು ಆ ರೀತಿ ನನಗೆ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡೆ, ಗೊತ್ತಾಗಲಿಲ್ಲ, ಸಾರಿ ಅಂತ ಕೇಳ್ಕೊಂಡೆ. ಮತ್ತು ಅಶ್ವತ್ಥಮ್ಮ ಬ್ರದರು ಅಲ್ಲೇ ಪರಿಚಯ ಆದರು. ನಮಗೆ ನಗ್ತಾ ಪರಿಚಯ ಆದರು. ಅಶ್ವತ್ಥಮ್ಮ ಬ್ರದರು ಪರಿಚಯ ಆಗಿ ಅಲ್ಲೇ ನಮಗೆ ಬತ್ತಾ ಬೇರೆ ಲೆವೆಲೆಲ್ಲ ಪರಿಚಯ ಆಗಿ ಮಾತಾಡಿಸ್ಕೊಂಡು ನಮಗೂ ಏನಪ್ಪ ಅಂದರೆ ಹೆಲ್ಪ್ ಮಾಡಿದ್ರು ಅವರು, ಅಶ್ವತ್ಥಮ್ಮ ಬ್ರದರು. ಮತ್ತು ಲಚ್ಚು ಸರು ನಮ್ಗೆ ಪರಿಚಯ ಆಯಿತು, ಓಕೆನಾ? ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಲಚ್ಚು ಸರ್ ಹೇಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ತಿಳ್ಕೊಂಡೆ ಲಚ್ಚು ಸರ್ ಹೇಗೆಲ್ಲ ಯೂಟ್ಯೂಬ್ಗಳಲ್ಲಿ ಹೇಗೆಲ್ಲ ಎಲ್ರಿಗೂ ಸಪೋರ್ಟ್ ಮಾಡ್ಕೊಂಡು ಹೇಗೆಲ್ಲ WH ಕೊಡಿಸ್ತಾ ಇದ್ದಾರೆ ಅನ್ನೋದು ನನಗೆ ಇದುವಾಗಲೂ ಗೊತ್ತಿಲ್ಲ ಅಂತ ಹೇಳ್ತೀನಿ. ಹಾಗೆ ಅವರು ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ರಿಗೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಅದನ್ನು ಗಮನಿಸ್ತಾ ಇದ್ದೆ, ಎಲ್ರಿಗೂ ಸಪೋರ್ಟ್ ಮಾಡ್ತಾರಲ್ಲ ಅಂತ. ಅವಾಗ ಅವ್ರ ಬೆಲೆ ಏನು ಅನ್ನೋದು ಲಚ್ಚು ಸರ್ದು ಗೊತ್ತಾಯಿತು, ಮತ್ತು ಅಶ್ವತ್ಥಮ್ಮ ಸರ್ದು ಗೊತ್ತಾಯಿತು ನನಗೆ. ಅಶ್ವತ್ಥಮ್ಮ ಬ್ರದರು ಲೈವ್ ಎಲ್ಲ ತುಂಬ ಕಷ್ಟದಲ್ಲಿದ್ದವ್ರಿಗೆ ಸಬ್ಸ್ಕ್ರೈಬ್ ಇಲ್ಲ ಅಂತಂದರು, ಸಬ್ಸ್ಕ್ರೈಬ್ ಕೊಡಿಸಿದ್ದಾರೆ. ಎಲ್ಲ ಹೆಲ್ಪ್ಗಳು ಸಣ್ಣ ಪುಟ್ಟ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಯಾರೋ ಅಶ್ವತ್ಥಮ್ಮ ಸಾರು ಮತ್ತು ಲಚ್ಚು ಸಾರು ಅಷ್ಟೇ. ಎಲ್ರಿಗೂ ಏನೆಲ್ಲ ಹೆಲ್ಪ್ಗಳು ತುಂಬ ಮಾಡ್ಕೊಬರ್ತಾಯಿದ್ರು, ಓಕೆನಾ? ಅದೇ ಸುಧಾ ನಾನು ಲೈವ್ ಮಾಡಲಿಲ್ಲ, 4 ತಿಂಗಳು ಸಪೋರ್ಟ್ ಮಾಡ್ತಾಯಿದ್ದೆ. ಆವಾಗ ಏನಾಯಿತು ಅಂದರೆ, ನಾನು ಲೈವ್ ಮಾಡಬೇಕು, ಚಾನಲ್ ಓಪನ್ ಮಾಡಬೇಕು ಅಂದಾಗ ಚಾನಲ್ ಓಪನ್ ಮಾಡಿಕೊಂಡೆ, ಶಾರ್ಟ್ ವಿಡಿಯೋನ ಸಬ್ಸ್ಕ್ರೈಬ್ ಆಯಿತು. 100 ಸಬ್ಸ್ಕ್ರೈಬ್ ಆದ ತಕ್ಷಣ ಲೈವ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಲೈವ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ಕೊಂಬಂದಾಗ ಅವಾಗ ಲಚ್ಚು ಸರ್ ಬಂದರು. ಲಚ್ಚು ಸರ್ ಬಂದಿದ್ದು ನನಗೆ ಗೊತ್ತಿಲ್ಲ, ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಲಚ್ಚು ಸರ್, ಓಕೆನಾ? ತುಂಬ ನನಗೂ 2-3 ಸಲ ಬಂದು ತುಂಬ WH ಕೊಡಿಸಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಓಕೆನಾ? ಮತ್ತು ಅಶ್ವತ್ಥಮ್ಮ ಸರ್ ಅಷ್ಟೇ, ನನಗೇನಾರ
ಹೆಲ್ಪ್ ಅವರು ಮಾಡಿಲ್ಲ ಅಂತ ಹೇಳಿಲ್ಲ, ಅವರು ಹೆಲ್ಪ್ಗಳು ತುಂಬ ಮಾಡಿದ್ದಾರೆ ಹೊಸಬ್ರುಗಳಿಗೆ. ಓಕೆನಾ, ಅಲ್ಲಿಂದ ನನಗೆ ಶುರು ಆಯಿತು. ಶುರು ಮಾಡ್ಕೊಂಡು ಅವ್ರ ಕಡೆಯಿಂದ ತುಂಬ ಹೆಲ್ಪ್ ಆಯಿತು. ಲಚ್ಚು ಸರ್ ಕಡೆಯಿಂದನೂ ಹೆಲ್ಪ್ ಆಯಿತು. ಅವ್ರ ಕಡೆ ಮತ್ತು ಲಚ್ಚು ಸರ್ ಕಡೆಯಿಂದ ಮತ್ತು ಅಶ್ವತ್ಥಮ್ಮ ಸರ್ ಕಡೆಯಿಂದ ತುಂಬ ಹೆಲ್ಪ್ ಆಗಿದ್ದಕ್ಕೆ ನನಗೆ ಈ ರೀತಿ ನನಗೆ ಸಾಹಸ ಹುಮ್ಮಸ್ಸುಗಳು ಆಗಿದೆ. ನನಗೆ ತುಂಬ ಹೆಲ್ಪ್ಗಳು ಆಗಿದೆ. ನೋಡಿ, ನನಗೆ ಅಲ್ಲ, ತುಂಬ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಾಗಿರ್ಬೋದು ಎಲ್ರಿಗೂ ಅವರು ಯಾರಿಗೂ ಏನು ತೊಂದರೆ ಇಲ್ದಾನೆ ಅವರು ನೋಡಿ ಎಲ್ಲರನ್ನೂ ಬೆಳೆಸ್ತಾ ಇದ್ದಾರೆ. ಯಾರು ಲಚ್ಚು ಸಾರು ಮತ್ತು ಅಶ್ವತ್ಥಮ್ಮ ಸಾರು ನಾವು ನೋಡ್ತಾ ಇದ್ರಲ್ಲ. ಓಕೆನಾ, ತುಂಬ ಒಳ್ಳೆ ವ್ಯಕ್ತಿ, ನಮ್ಮ ಬೆಸ್ಟ್ ಫ್ರೆಂಡು ಅನ್ನೋದು ನಾನು ಆವಾಗಲೇ ಮಾಡ್ಕೊಬಿಟ್ಟೆ. ಓಕೆನಾ, ಅಲ್ಲಿ ಅವರಿಬ್ಬರನ್ನ ನಾನು ಬೆಸ್ಟ್ ಫ್ರೆಂಡಾಗಿ ಒಳ್ಳೆ ವ್ಯಕ್ತಿಯರಾಗಿ ನಾನು ಕಂಡುಕೊಂಡೆ. ಯಾರನ್ನ, ಲಚ್ಚು ಸರ್ನ ಮತ್ತು ಅಶ್ವತ್ಥಮ್ಮ ಸರ್ನ. ಯಾಕೆಂದರೆ ವೈಟಿಲಿ ಹೆಲ್ಪ್ ಮಾಡೋರು ನಮ್ಮ ಲಚ್ಚು ಸರ್ ಮತ್ತು ಅಶ್ವತ್ಥಮ್ಮ ಸಾರು. ಎಲ್ರಿಗೂ ಈಗಲೂ ಸದಾ ಅವರು ವರ್ಕ್ ಮಾಡ್ಕೊಂಡು ನೋಡಿ, ದುಬೈಲಿದ್ದರು ಲಚ್ಚು ಸಾರು. ಅವ್ರು ವರ್ಕ್ ಮಾಡ್ಕೊಂಡು ಎಲ್ರಿಗೂ ಸಪೋರ್ಟು ಮಾಡಿಕೊಂಡು WHO ಅವ್ರು ಕೊಡಿಸ್ಕೊಂಡು ಹೀಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದು ಅವ್ರ ಕಷ್ಟಗಳಲ್ಲಿ ನೋಡ್ತಾ ಇರಲ್ಲ, ನಾನು ನೋಡ್ತಾ ಇದ್ದೀನಿ. ಓಕೆನಾ, ಅಶ್ವತ್ಥಮ್ಮ ಸರು ಅಷ್ಟೇ, ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ಹೇಗೆಲ್ಲ ಅವ್ರಿಗೆಲ್ಲ ಏನು ತೊಂದರೆಗಳಾಗಿದ್ದಾವೆ ತೊಂದರೆಗಳನ್ನ ನಿಭಾಯಿಸ್ಕೊಂಡು ಹೆಲ್ಪ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಯಾರಪ್ಪ ಅಂದರೆ ಅಶ್ವತ್ಥಮ್ಮ ಸರು ಮಾಡ್ಕೊಂಡು ಬರ್ತಿದ್ರೆ. ಅಲ್ಲಿಂದ ನನಗೆ ವೈಟಿಗಳಲ್ಲಿ ಅಶ್ವತ್ಥಮ್ಮ ಸರ್ ಮತ್ತು ಲಚ್ಚು ಸರ್ ಅಲ್ಲಿವರೆಗೂ ನನಗೆ ಬರ್ತಾ ನನಗೆ ತುಂಬ ಪರಿಚಯ ಆಯಿತು. ಮತ್ತು ಮಾತಾಡಲಿಕ್ಕೆ ಮತ್ತು ಮಾತಾಡೋದ್ರಲ್ಲಿ ಪರಿಚಯ ಆಯಿತು, ವೈಟಿಗಳಲ್ಲಿ ಪರಿಚಯ ಆಯಿತು. ತುಂಬ ನಮಗೆ ಅವ್ರಿಗೆಲ್ಲ ತುಂಬ ವೈಟಿ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್, ಇಂಥ ಬೆಸ್ಟ್ ಫ್ರೆಂಡ್ನ ಯಾವತ್ತೂ ಕಳ್ಕೊಬಾರ್ದು. ಓಕೆನಾ, ಒಬ್ಬರು ಎಲ್ಲರೂ ಬೆಳೆಸ್ತಾ ಇದ್ದಾರೆ ಮತ್ತು ಅವ್ರು WHO ಇದ್ರಾಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಅಂದಾಗ ನಾವು ಮರಿಬಾರ್ದು. ಓಕೆನಾ, ನೋಡಿ ಲಚ್ಚು ಸರ್ ಅವ್ರು ಲೈವ್ ಮಾಡ್ತಾರೆ ಅನ್ನೋದಾಗ ನನಗೆ ಗೊತ್ತಿರಲಿಲ್ಲ. ಓಕೆನಾ, ತುಂಬ ಸಲ ಲೈವ್ ಮಾಡ್ತಾರೆ. ಸ್ಟಾರ್ಟಿಂಗಿಂದ ಗೊತ್ತಾಗಿರಲಿಲ್ಲ ಲೈವ್ ಮಾಡ್ತಾರೆ ಇಷ್ಟು ಗಂಟೆಗೆ ಅಂದಾಗ ನಾನು ಅವ್ರ ID ಉಟ್ಕೊಂಡು ಹೋಗಿದ್ದೀನಿ. ಲಚ್ಚು ಸರ್ನ ID ಉಟ್ಕೊಂಡೋಗಿ ಹೋದಾಗ ನೋಡಿ, ಅವಾಗ ಅಲ್ಲಿ ಅವ್ರ ಲೈವ್ಗಳಲ್ಲಿ ಪ್ರೋಗ್ರಾಮ್ ನಡೀತಾ ಇತ್ತು. ಓಕೆನಾ, ನಮಗೆ ಬ್ಲೂ ಕೊಡೋದು ಏನು ಅಂತ ಗೊತ್ತಿಲ್ಲ. ತಕ್ಷಣ ಬ್ಲೂ ಕೊಟ್ಟರು, ನಮಸ್ಕಾರ ಮಾಡಿದ್ರು. ಕೃಷ್ಣ ಬ್ರೋ ನಮಸ್ಕಾರ, ವೆಲ್ಕಮ್ ಟು ದ ಲೈವ್ ಅಂತಂದರು. ತುಂಬ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ರು. ಓಕೆನಾ, ತುಂಬ ಪ್ರೋಗ್ರಾಮ್ಗಳಲ್ಲಿ ಎಲ್ಲರೂ ಕಾಂಪಿಟೇಷನ್ನು ಭಾಗವಹಿಸ್ತಿದ್ರು. ಅದರಲ್ಲಿ 100 ಜನ ಇದ್ದರು ಮೆಂಬರ್ಸು. ಕೆಲವೊಂದು ಅಲ್ಲೇ ನಮಗೆ ಸಬ್ಸ್ಕ್ರೈಬ್ಗಳು ಸಿಕ್ಕಿದ್ದಾವೆ ನೋಡಿ. ಓಕೆನಾ, ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ತಿದ್ದೆ. ಅಲ್ಲಿಂದನೂ ತುಂಬ ಸಿಕ್ಕಿದೆ. ಅವರು ಕಾಂಪಿಟೇಷನ್ ಪ್ರೋಗ್ರಾಮ್ ನಡೆಸ್ತಾಯಿದ್ರು. ಯಾರೆಲ್ಲ ಗೆಲ್ತಾರೆ ಅಂದಾಗ ಅವ್ರಿಗೆ ಬಹುಮಾನಗಳು ಕೊಡ್ತಾಯಿದ್ರು ನೋಡಿ. ಅಲ್ಲಿಂದ ನನಗೆ ಸ್ಟಾರ್ಟಿಂಗ್ ಶುರು ಆಯಿತು. ಅವ್ರು ಲೈವ್ ಹೋಗ್ಲಿಕ್ಕೆ ನೈಟ್ 8 ಗಂಟೆಯಿಂದ ಮಾಡ್ತಿದ್ರು, 8ರಿಂದ 10 ಗಂಟೆವರೆಗೂ ಮಾಡ್ತಿದ್ರು. ಅಲ್ಲಿಂದ ನಾನು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಓಕೆನಾ, ಅವ್ರಿಗೂ ನಾನು ಹೋದಾಗಲೇ ಅಲ್ಲಿಗೆ ಅರ್ಥ ಆಯಿತು ಅವರು ಲೈವಲ್ಲಿ ಹೇಗೆಲ್ಲ ಕುತೂಹಲದಿಂದ ಹೇಗೆಲ್ಲ ಪ್ರೋಗ್ರಾಮ್ ನಡೆಸ್ತಾರೆ ಅನ್ನೋದು ತುಂಬ ಇಷ್ಟ ಆಯಿತು ಲಚ್ಚು ಸರ್ದು. ಓಕೆನಾ, ಅಲ್ಲಿಂದ ಪರಿಚಯ ಆಯಿತು. ಎಲ್ಲರೂ ಸಿಕ್ತರು ನನಗೆ ವೈಟಿಗಳಲ್ಲಿ. ಓಕೆನಾ, ವೈಟಿಗಳು ಎಲ್ಲ ಪರಿಚಯ ಆದಮೇಲೆ ಎಲ್ಲ ಕಂಡುಕೊಂಡೆ. ಅದರಲ್ಲಿ ನಾನು ಕಂಡುಕೊಂಡು ಎಲ್ಲ ಪರಿಚಯ ಆಗಿ ಅವಾಗ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಯಿತು. ಲಚ್ಚು ಸರ್ ಮತ್ತು ಅಶ್ವತ್ಥಮ್ಮ ಸರು ಅಲ್ಲಿಂದ ಅವ್ರ ಬೆಲೆ ಏನು ಅನ್ನೋದು ಗೊತ್ತಾಯಿತು. ಅಂಥ ಬೆಲೆ ಯಾವತ್ತೂ ಸಿಗಲ್ಲ ವೈಟಿಗಳಲ್ಲಿ. ಓಕೆನಾ, ಒಂದಿನ ಇಲ್ಲಾಂದರೂ ಒಂದಿನ ಕಂಡೇ ಕಟ್ತಾರೆ ಲಚ್ಚು ಸರ್ ಅಶ್ವತ್ಥಮ್ಮ ಸರು. ಓಕೆನಾ, ಒಂದಿನ ಕಾಣೇ ಕಟ್ತಾರೆ. ಕಂಡಿಲ್ಲ ಅಂದರೂ ಒಂಥರ ಬೇಜಾರಾಗುತ್ತೆ. ಏನು ಲಚ್ಚು ಸರ್ ತುಂಬ ಬ್ಯುಸಿ ಇದ್ದಾರೆ, ಯಾರು ಲೈವಲ್ಲಿ ಕಂಡಿಲ್ಲ ಅಂತ ಅನಿಸುತ್ತೆ ನಮಗೆ ಮನಸ್ಸು. ಓಕೆನಾ, ಅವಾಗ ಇತ್ತು ಅಂತಂದರೆ ನಮಗೆ ಸಮಾಧಾನ ಆಗುತ್ತೆ. ಅಶ್ವತ್ಥಮ್ಮ ಸರು ಮತ್ತು ಲಚ್ಚು ಸಾರು ನೋಡಿದ ಫ್ರೆಂಡ್ಸ್, ಈಗೆಲ್ಲ ಬೆಸ್ಟ್ ಫ್ರೆಂಡ್ ಇದ್ದಾರೆ ಅನ್ನೋದು ನೀವು ಕಳ್ಕೊಬೇಡಿ. ತುಂಬ ಹೆಲ್ಪ್ಗಳು ಮಾಡ್ತಾರೆ. ಹೆಲ್ಪ್ಗಳು ನಮಗೆ ಸಿಕ್ತು ಅಂದಾಗ ಆ ಹೆಲ್ಪನ್ನ ನಾವು ಮರಿಬಾರ್ದು. ಓಕೆನಾ, ಅವ್ರಿಗೆ ಅಷ್ಟೇ ನಾವು ಅವ್ರಿಗೆ ಏನಪ್ಪ ಅಂದರೆ ಬೆಲೆನ ಕೊಡಬೇಕು. ಓಕೆನಾ, ನಾವು ಅದನ್ನು ಬೆಲೆ ತಗೊಂಡು ನಾವು ಎಲ್ಲ ಈಗ ನಾವು ಅವ್ರಿಗಿಂತ ನಾವು ಜಾಸ್ತಿ ಬೆಳಿತೀವಿ ಅಂದಾಗ ನಾವು ಮರಿಬಾರ್ದು ಅವ್ರನ್ನ. ಓಕೆನಾ, ಯಾಕೆಂದರೆ ಅವರು ತುಂಬ ಹೆಲ್ಪ್ ಮಾಡಿರ್ತಾರೆ. ನಾವು ತುಂಬ ಹೆಲ್ಪ್ ಮಾಡಿದಾಗ ನಾವು ಸ್ವಲ್ಪ ಬೆಳೆದಿರ್ತೀವಿ. ಅವಾಗ ನಾವು ಮರಿಬಾರ್ದು. ಅವ್ರಿಗಿಂತ ನಾವು ಮೇಲೆ ಹೋದ್ರೂ ಅವರಿಂದ ನಾವು ಮೇಲೆ ಹೋಗಿರ್ತೀವಿ ಅಂದಾಗ ನಾವು ಸ್ವಲ್ಪ ಕೆಳಮಟ್ಟೆ ನಾವು ಅದನ್ನು ತಲೆ ಬಾಕ್ಕೊಂಡು ಅವ್ರಿಗೆ ಮರ್ಯಾದೆ ಕೊಟ್ಕೊಂಡು ಇರಬೇಕು ಅನ್ನೋದು ನನ್ನ ಆಸೆ ಈ ವಿಡಿಯೋ ಅಂತ ಹೇಳ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ಕೊಂಡು WHO ಕೊಡಿಸ್ಕೊಂಡು ಹೇಗೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದು ಈಗಲೂ ಅವರು ಬಿಟ್ಟಿಲ್ಲ. ಎಲ್ರಿಗೂ ಮಾಡ್ತಾರೆ. ತುಂಬ ಅಳುಬರು ಎಲ್ಲ ಏನಪ್ಪ ಅಂದರೆ ಕೆಲವರೆಲ್ಲ ಬರ್ತಾಯಿದ್ದಾರೆ, ಕೆಲವರೆಲ್ಲ ಮರ್ತಿ ಹೋಗ್ಬಿಟ್ರು. ಓಕೆನಾ, ಲಚ್ಚು ಸರ್ ಅವ್ರಿಗೆಲ್ಲ ಎಷ್ಟು ಸಪೋರ್ಟ್ ಮಾಡಿದಾರೆ ಗೊತ್ತಿಲ್ಲ. ಕೆಲವರು ಬರ್ತಾಯಿದ್ದಾರೆ, ಕೆಲವರೆಲ್ಲ ಹೋಗ್ಬಿಟ್ರು. ಈಗಲೂ ಹೊಸಬರೆಲ್ಲ ಬರ್ತಾಯಿದ್ದಾರೆ. ಓಕೆನಾ, ಹೊಸಬರಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ನನ್ನ ಕಣ್ಣು ಮುಂದೆನೇ. ಓಕೆನಾ, ಅದು ನನಗೆ ಖುಷಿ ಆಯಿತು. ಲಚ್ಚು ಸರ್ ಮಾಡ್ತಾಯಿದ್ದ ಅದು ಕೆಲಸ ಅಂದರೆ ಅವ್ರಿಗೆ ವರ್ಕ್ ಮಾಡ್ಕೊಂಡು ದುಬೈಲಿ ತುಂಬ ಖುಷಿ ಆಯಿತು ಹೊಸಬರಿಗೆಲ್ಲ. ಓಕೆನಾ, ತುಂಬ ಸಪೋರ್ಟ್ ಮಾಡ್ತಾರೆ ಲಚ್ಚು ಸರು ಅಂತ ಹೇಳ್ತಾ ಇದ್ದೀನಿ ನಾನು. ಈಗಲೂ ಹೇಳ್ತಿದ್ದೀನಿ, ಹೊಸಬರೆಲ್ಲ ಬಂದವರೆಲ್ಲ ಲಚ್ಚು ಸರ್ ಅವ್ರಿಗೆಲ್ಲ ಮರ್ಯಾದೆ ಕೊಡಿ. ಓಕೆನಾ, ಯಾರೂ ಬಿಡಬೇಡಿ. ಓಕೆನಾ, ನೀವು ಏನಪ್ಪ ಸಪೋರ್ಟ್ ಬರಲಿ ಅಂತಂದ್ರೂ ಬಂದಾಗ ನೀವು ಅವ್ರಿಗೆ ಮಾತಾಡ್ಸ್ಕೊಂಡು ಹೋಗಿ ಒಂದು ಬೆಲೆ ಕೊಡಿ ಅಂತ
ಹೇಳ್ತೀನಿ ಫ್ರೆಂಡ್ಸ್. ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರ ಬಗ್ಗೆ ನಮ್ಮನ್ನ ಹೇಳ್ಬೇಕಾಯ್ತು ಲಚ್ಚು ಸರ್ ಮತ್ತು ಅಶ್ವತ್ಥಾಮ್ ಸರ್ ಬ್ರದರ್ಗೆ, ಓಕೆನಾ. ಅದೊಂದು ನಾನು ಕಿರು ಪರಿಚಯ ಮಾಡ್ಕೊಡ್ಬೇಕಾಯ್ತು, ಬೆಸ್ಟ್ ಫ್ರೆಂಡಾಗಿ ಸಿಕ್ಕಿದ್ದಾರೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ನೋಡಿ, ಓಕೆನಾ. ಅವ್ರ ಬಗ್ಗೆ ಏನು ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ. ನಾನು ಆತ್ಮಸಾಕ್ಷಿಯಾಗಿ ಏನಪ್ಪ ಕಿರು ಪರಿಚಯ ಅನ್ನೋದು ವಿಡಿಯೋ ಮಾಡಿದೆ ಅವ್ರ ಬಗ್ಗೆ, ಬೆಸ್ಟ್ ಫ್ರೆಂಡಾಗಿ ಹೆಂಗೆಲ್ಲ ಸಿಕ್ಕಿದ್ದಾರೆ ಅಂತ, ಓಕೆನಾ ಫ್ರೆಂಡ್ಸ್. ನೀವು ಅಷ್ಟೇ ಅದನ್ನು ಉಳಿಸ್ಕೊಳ್ಳಿ ಅನ್ನೋದು ನಾನು ಹೇಳ್ತಿದ್ದೀನಿ. ನಾನು ಜಾಸ್ತಿ ಮಾತಾಡೋದಿಲ್ಲ. ನಾನು ಮಾತಾಡೋದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆಗೆ ಒಟ್ಟಿಗೆ ಇಟ್ಕೊಂಡು ಕ್ಷಮಿಸ್ಕೊಂಡು ಇರಬೇಕಾಗಿ ವಿನಂತಿಯನ್ನು ಕೋರ್ತಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂದರೆ, ಯಾರೆಲ್ಲ ಹೊಸಬ್ರು, ಯಾರೆಲ್ಲ ನೋಡ್ತಿದ್ರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಈ ವಿಡಿಯೋ ನೋಡಿದ ತಕ್ಷಣ ಫುಲ್ಲು ಸ್ಕಿಪ್ ಆಗ್ತಾನೆ ನೋಡಿ ವಿಡಿಯೋನ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಎಲ್ಲರೂ ಲೈಕ್ ಕೊಡಿ ಅನ್ನೋದು ಹೇಳ್ತೀನಿ ಫ್ರೆಂಡ್ಸ್. ಎಲ್ಲರೂ ನೋಡಿ ವಿಡಿಯೋನ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಯೇ ನಾನು ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.